ದಕ್ಷನ ಯಜ್ಞಕ್ಕೆ ಆಮಂತ್ರಣವಿಲ್ಲದಿದ್ದರೂ ಯಜ್ಞಕ್ಕೆ ಹೋಗಲೇಬೇಕು ಎಂದು ಸತಿ ಶಿವನೊಡನೆ ಹಠ ಹಿಡಿಯುತ್ತಾಳೆ. ಶಿವನು ಎಷ್ಟು ಹೇಳಿದರೂ ಸತಿಯು ಕೇಳದಿದ್ದಾಗ ಶಿವನು ದಕ್ಷನ ಯಜ್ಞಕ್ಕೆ ಹೋಗಿ ಬರಲು ಅನುಮತಿ ನೀಡುತ್ತಾನೆ. ಸತಿಯು ಯಜ್ಞದಲ್ಲಿ ಭಾಗವಹಿಸಲು ದಕ್ಷನ ಮುಂದೆ ಹೋದಾಗ ತನ್ನ ಮಗಳೆಂದು ನೋಡದ ದಕ್ಷನು ಸತಿಯ ಪತಿಯಾದ ಶಿವನ ಬಗ್ಗೆ ತುಂಬಾ ಹೀಯಾಳಿಸಿ ಅವಮಾನಕರವಾಗಿ ಮಾತನಾಡುತ್ತಾನೆ. ತನ್ನ ಪತಿಯ ಅವಮಾನವನ್ನು ಕೇಳಲಾರದೆ ತಡೆಯಲಾರದೆ ಸತಿಯು ತನ್ನನ್ನು ತಾನು ಅಗ್ನಿಗಾಹುತಿ ಮಾಡಿಕೊಂಡು ತನ್ನ ಪ್ರಾಣವನ್ನು ಬಿಡುತ್ತಾಳೆ. ಇದನ್ನು ಗಮನಿಸಿದ ಶಿವದೂತರು ಶಿವಗಣಗಳು ಶಿವನ ಬಳಿ ಓಡಿ ಹೋಗಿ ವಿಷಯ ತಿಳಿಸುತ್ತಾರೆ. ವಿಷಯ ತಿಳಿದ ಶಿವನು ಭೀಕರವಾದ ರೂಪ ಧರಿಸಿ ವಿಪರೀತ ಕೋಪದೊಂದಿಗೆ ತನ್ನ ಒಂದು ಕೂದಲನ್ನು ಕಿತ್ತು ಎಸೆಯುತ್ತಾನೆ. ಹಾಗೆ ಎಸೆದ ಕೂದಲು 2 ಭಾಗವಾಗುತ್ತದೆ. ಹಾಗೆ 2 ಭಾಗವಾದ ಆ ಕೂದಲಿನ ಒಂದು ಭಾಗದಲ್ಲಿ ಜನಿಸಿದವನೇ ಶ್ರೀ ವೀರಭದ್ರ. ಭಯಂಕರ ಉಗ್ರ ರೂಪದಿಂದ ರೌದ್ರವಾಗಿ ಜನಿಸಿದ ವೀರಭದ್ರನು ಶಿವನಿಗೆ ನಮಸ್ಕರಿಸುತ್ತಾ ಹೇಳುತ್ತಾನೆ, ತಂದೆ, ನಾನು ಈಗ ಏನು ಮಾಡಬೇಕು? ಸಾಗರದ ಸಂಪೂರ್ಣ ನೀರನ್ನು ಘಟಘಟನೆ ಕುಡಿಯಬೇಕೇ? ಒಂದೇ ಗುದ್ದಿನಲ್ಲಿ ಎಲ್ಲಾ ಪರ್ವತಗಳನ್ನು ಪುಡಿಯಾಗಿಸಬೇಕೆ? ಉಫ್ ಎಂದು ಊದಿ ಸಂಪೂರ್ಣ ಬ್ರಹ್ಮಾಂಡವನ್ನೇ ನಿರ್ನಾಮ ಮಾಡಬೇಕೆ? ವೀರಭದ್ರ,